ಹಾಯ್ ಫ್ರೆಂಡ್ಸ್, ಬನ್ನಿ ಈ ವಿಡಿಯೋದಲ್ಲಿ 10, 9 ಮತ್ತು 8ನೇ ತರಗತಿ ಹಾಗೂ 7ನೇ ತರಗತಿಗಳಲ್ಲಿ ಬರುವಂತಹ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣಗಳಿಗೆ ಸಂಬಂಧಿಸಿದ ಸೂತ್ರಗಳು ಮತ್ತು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ಮೊದಲನೇದಾಗಿ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4L², ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 6L², ಘನಫಲವನ್ನು ಕಂಡುಹಿಡಿಯುವ ಸೂತ್ರ L3. ಈಗ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2h(L+b), ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2 of length into breadth plus breadth into height plus height into length. ಘನಫಲ ಕಂಡುಹಿಡಿಯುವ ಸೂತ್ರ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಈಗ ಸಿಲಿಂಡರ್ ಅಥವಾ ಸ್ತಂಭಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr(h), ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr(r+h), ಘನಫಲ πr²h. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಶಂಕು ಇದು πr(l), ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr(r+l), ಘನಫಲ ಕಂಡುಹಿಡಿಯುವ ಸೂತ್ರ 1/3πr²h. ಇದು ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ. ಓಕೆ, ನೆಕ್ಸ್ಟ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr², ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 3πr², ಘನಫಲ 2/3πr³. ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4πr², ಘನಫಲ ಕಂಡುಹಿಡಿಯುವ ಸೂತ್ರ 4/3πr³. ಈಗ ಬನ್ನಿ ಈ ಎಲ್ಲ ಘನಾಕೃತಿಗಳ ವಿಸ್ತೀರ್ಣಗಳು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲ ಕಂಡುಹಿಡಿಯುವ ಸೂತ್ರ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ ನೋಡಿ, ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4a², ಪೂರ್ಣ ಮೇಲ್ಮೈ ವಿಸ್ತೀರ್ಣ 6a², ಘನದ ಘನಫಲ ಕಂಡುಹಿಡಿಯುವ ಸೂತ್ರ a³. ಹಾಗೆಯೇ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2h(L+b), ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2 of LB plus BH plus LH, ಘನಫಲ ಕಂಡುಹಿಡಿಯುವ ಸೂತ್ರ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಈಗ ಘನಾಕೃತಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr(h), ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr(r+h), ಘನಫಲ ಕಂಡುಹಿಡಿಯುವ ಸೂತ್ರ πr²h. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr(l), ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr(r+l). ಹಾಗೆಯೇ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ 1/3πr²h. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr², ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 3πr², ಘನಫಲ ಕಂಡುಹಿಡಿಯುವ ಸೂತ್ರ 2/3πr³. ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4πr², ಘನಫಲ 4/3πr³. ಈಗ ಒಂದು ಸಮಸ್ಯೆಯನ್ನು ನೋಡ್ತಾ ಹೋಗೋಣ. ಒಂದು ಲೆಕ್ಕನ 64 cm³ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಒಂದು ಲೆಕ್ಕ ಕೊಟ್ಟಿದ್ದಾರೆ ನೋಡಿ. ಓಕೆ, ಇಲ್ಲಿ ಘನ ನೋಡಿ, ಉದ್ದ ಘನಫಲ ವರ್ಗ ಘನದ ಘನಫಲ ಕೊಟ್ಟಿದ್ದಾರೆ L3. ಆ ಸೂತ್ರದಲ್ಲಿ 64 cm³ ಸಬ್ಸ್ಟಿಟ್ಯೂಟ್ ಮಾಡಿ L3. 64ರ ಘನಮೂಲವನ್ನು ಕಂಡುಹಿಡಿದರೆ L=√64. √64 ಅಂದರೆ 4. ಹಾಗಾಗಿ 64 cm³ ಘನಫಲವನ್ನು ಹೊಂದಿರುವ ಘನದ ಪ್ರತಿಯೊಂದು ಬಾಹುವಿನ ಉದ್ದ 4 cm ಆಗಿರುತ್ತೆ, ಅಂಚಿನ ಉದ್ದ. ಓಕೆ, ಹಾಗಾದರೆ ಇಂಥ ಎರಡು ಘನಗಳನ್ನು 4 cm ಅಂಚನ್ನು ಹೊಂದಿರುವಂಥ 2 ಘನಗಳನ್ನು ಒಂದ್ರ ಪಕ್ಕ ಒಂದು ಜೋಡಿಸಿದಾಗ ಉದ್ದ 8 cm ಆಗುತ್ತೆ. ಹಾಗಾಗಿ L=8 cm. ಎತ್ತರ ಮತ್ತು ಅಗಲ ಒಂದೇ ಇರುತ್ತೆ. ಹಾಗಾಗಿ ಬ್ರೆಡ್ತ್ 4 cm, ಹೈಟ್ ಕೂಡ 4 cm. ಈಗ ಈ ಒಂದು ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2 of length into breadth plus breadth into height plus height into length = 2 of 8 into 4 plus 4 into 4 plus 4 into 8 = 2 of 8 4 32 plus 4 4 16 plus 4 8 32. This is equals to 2 of 32 16 32 ಇವಷ್ಟು ಕೂಡಿದರೆ 80 ಆಗುತ್ತೆ. 82 160 cm².